ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಕೆ ಸಿದ್ದು ಮಾತಾಡ್ತಾ ಇದ್ದ ಸ್ನೇಹಿತರೆ ಇವತ್ತಿನ ದಿನ ನನಗೆ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ದಿಂಡವಾರ ಗ್ರಾಮದಿಂದ ನನಗೆ ಕಂಚಿನ ಪ್ರತಿಮೆಯನ್ನು ಆರ್ಡರ್ ಮಾಡಿದ್ದಾರೆ. ಮಾಡಲಿಕ್ಕೆ ರೇವಣಸಿದ್ದೇಶ್ವರ ಒಂದು ಪ್ರತಿಮೆಯನ್ನು ಕಂಚಲಿ ಮಾಡಲಿಕ್ಕೆ ಇವತ್ತಿನ ದಿನ ಬಂದಿದ್ದಾರೆ. ನಿನ್ನೆ ದಿನ ನೈಟು ಬಿಟ್ಟು ಇವತ್ತು ಬೆಳಗಿನ ಜಾವ ಬೆಂಗಳೂರಿಗೆ ಬಂದಿದ್ದಾರೆ. ಅದಕ್ಕಾಗಿ ಅವರಲ್ಲಿ ನಾನು ಕೇಳ್ತಾ ಇದ್ದೀನಿ ಸ್ನೇಹಿತರೆ, ಏನಂದರೆ ಈ ನಾನು ಮಾಡಿರ್ತಕ್ಕಂಥ ಪ್ರತಿಮೆಗಳನ್ನು ಅವರು ಕೂಡ ನಮ್ಮ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ಗೋಡೌನ್ದಲ್ಲಿ ಮತ್ತು ಶಾಪಲ್ಲಿ ಎಲ್ಲ ನೋಡಿದ್ದಾರೆ. ಅದರ ಒಂದು ಅನುಭವ ನಾವು ಯಾವ ಥರ ಮಾಡ್ತೀವಿ ಅಂತಕ್ಕಂಥದ್ದು ಅವ್ರ ಬಾಯಿಂದನೇ ಕೇಳೋಣ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ನಾವು ಬಸವನ ಬಾಗೇವಾಡಿ ತಾಲೂಕು ದಿಂಡವಾರದಿಂದ ಬಂದಿದ್ದೀವಿ ಸರ್. ಓಕೆ ಸರ್, ಇವಾಗ ನೀವು ಬಂದು ನೋಡಿದ್ರಿ, ನಮ್ಮ ಶಾಪಲ್ಲಿ ನೋಡಿದ್ರಿ, ಮತ್ತೆ ನಾವು ಮಾಡೋ ವರ್ಕ್ಶಾಪಲ್ಲಿ ನೋಡಿದ್ರಿ, ನಿಮಗೆ ಹೆಂಗೆ ಅನ್ನಿಸ್ತು? ನಿಮಗೆ ನೋಡಿ ತುಂಬ ಖುಷಿ ಅನಿಸ್ತಾರೆ. ಒಳ್ಳೆಯ ರೀತಿಯಿಂದ ನಿಮ್ಮ ಕಲೆಯನ್ನು ಗುರುತಿಸಿ ಸರ್, ಯೂಟ್ಯೂಬ್ ಮುಖಾಂತರ ನೋಡಿ ನಿಮ್ಮ ಕಲೆಯನ್ನು ಗುರುತಿಸಿ ನಾವು ಇಲ್ಲಿಗೆ ಆರ್ಡರ್ ಕೊಡ್ಬೇಕಂತ ಇಲ್ಲಿ ನಮ್ಮ ರೇವಣಸಿದ್ದೇಶ್ವರ ಕಮಿಟಿಯವ್ರು ಕೊಡ್ಕೊಂಡು ಬಂದಿವಿ ಸರ್. ಓಕೆ ಇವಾಗ ನೀವು ಕೊಡ್ತಾ ಇರೋದು ಮೂರ್ತಿ ಫೈಬರು ಅಥವಾ ಕಂಚು ಯಾವುದು ನಿಮ್ಮದು? ನಾವು ಕೊಡ್ತಾ ಇರೋದು ಮೂರ್ತಿ ಕಂಚಿನ ಸರ್. ಕಂಚಿಂದು. ಓಕೆ, ಆ ಕಂಚಿನಕ್ಕೆ ಇವಾಗ ನೀವು ಕೊಡ್ತಾ ಇರೋದು, ನೀವು ಫಸ್ಟು ನೀವೆಲ್ಲ ನೋಡಿರ್ತಕ್ಕಂಥದ್ದು ನಾವು ಫೋಟೋಸ್ ನಿಮ್ಗೆ ಕಳಿಸಿದ ಮೇಲೆ ನಿಮಗೆಲ್ಲ ಥರ ಏನು ಅನಿಸ್ತು ನಿಮಗೆ? ನಾವು ನೋಡಿನ ಸರ್, ಈ ನಿಮ್ಮ ಕಲೆಯನ್ನು ಗುರುತಿಸಿ ಇವ್ರಿಗೆ ಕೊಡ್ಬೇಕಂತೇಳಿ ಎಲ್ಲ ನಮ್ಮ ಕಮಿಟಿ ಹಿರಿಯರು ಕೂಡ್ಕೊಂಡು ಮಾತನಾಡಿಕೊಂಡು ಇವ್ರಿಗೆ ಕೊಡಬೇಕು, ನಿಮ್ಮ ಕಲೆಯನ್ನು ಗುರುತಿಸಿ ಇವರು ಅದ್ಭುತವಾದಂಥ ಕಲೆ ಅಂತ ತಿಳ್ಕೊಂಡೆ ನಿಮ್ಮ ಹತ್ರ ಬಂದಿವ್ರಿ ಸರ್. ಓಕೆ ನೀವೇನಾರು ಮಾತಾಡ್ತೀರಿ? ಅಲ್ರಿ. ಓಕೆ ಸ್ನೇಹಿತರೆ, ಕೇಳಿದ್ರಲ್ವಾ? ಅದಕ್ಕೆ ನೋಡಿ, ಯಾರಿಗಾದರೂ ಬೇಕಾದರೂ ಕೂಡ ನಾನು ಕೆಳಗಡೆ ನಂಬರ್ ಹಾಕಿರ್ತೀನಿ, ಮತ್ತು ನನಗೆ ಕಾಲ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.